Hi everyone, welcome back to my class. Students, this is revision part 3 for the lesson How Do Organisms Reproduce. So, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಈಗ ಆಲ್ರೆಡಿ ನಾನು ರಿವಿಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಟೈಮ್ ಕಾನ್ಸ್ಟ್ರೇಂಟಿಂದ 2 ಡೇಸಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಒಂದು ಲೆಸನನ್ನು. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಹೌ ಆರ್ ದ ಫೀಮೇಲ್ ಸೆಕ್ಸ್ ಪ್ರೊಡ್ಯೂಸಸ್, what is the role of placenta, what happens when egg is not fertilized, and contraceptive methods. So ಎಲ್ಲ ಕಾನ್ಸೆಪ್ಟ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಕೈಂಡ್ಲಿ ಕಾನ್ಸಂಟ್ರೇಟ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಆದರೆ ಸೈನ್ಸಲ್ಲಿ ನೀವೇ ಓನ್ ಆಗಿ ಆನ್ಸರ್ ಬರೀಬಹುದು. ಸೊ ದ ಫಸ್ಟ್ ಕಾನ್ಸೆಪ್ಟ್ ಈಸ್ ಹೌ ಆರ್ ದ ಫೀಮೇಲ್ ಸೆಕ್ಸ್ ಸೆಲ್ಸ್ ಪ್ರೊಡ್ಯೂಸರ್ಸ್. ಸೊ ಫೀಮೇಲ್ ಸೆಕ್ಸ್ ಸೆಲ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಯು ಆಲ್ ಹ್ಯಾವ್ ಟು ನೋ ದ್ಯಾಟ್ these female sex cells, so called the germ cells or the gametes. Okay, so which are these gametes? The egg athwa ovum anta ಏನು ಕರಿತೀವಿ. This will be present when the girl is in the womb of her mother. ಓಕೆ, ಯಾವಾಗ ಒಂದು ಹೆಣ್ಣು ಮಗು ತಾಯಿಯ ಹೊಟ್ಟೆಯಲ್ಲಿ ಇರ್ತಾಳೆ, ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ, ಸೆಕ್ಸ್ ಸೆಲ್ಸ್ ಅನ್ನೋದು ಅವಳ ಒಂದು ಬಾಡಿನಲ್ಲಿ ಇರುತ್ತೆ. But it get only matured when she attains the puberty. So you know what is puberty? Puberty is the stage where the girl start to sexually mature. ಅಂದರೆ ಅವಳು ರೀಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗುವಂಥ ಎಲ್ಲ ಒಂದು ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಗೆಟ್ ಮೆಚ್ಯೂರ್ಡ್. ಇಟ್ ಮೇ ಬಿ ದ ಎನ್ಲಾರ್ಜ್ಮೆಂಟ್ ಆಫ್ ದ ಬ್ರೆಸ್ಟ್ ಏರಿಯಾ ಅಥವಾ ಮೆಮರಿ ಗ್ಲ್ಯಾಂಡ್ಸ್, ಗ್ರೋತ್ ಆಫ್ ಹೇರ್ ಇನ್ ದ ಜೆನೈಟಲ್ ಏರಿಯಾ, ಆ್ಯಂಡ್ ದೆನ್ ಸ್ಟಾರ್ಟ್ ಆಫ್ ಮೆನ್ಸ್ಟ್ರಿಯೇಷನ್ ಸೈಕಲ್ ಆಗಿರ್ಬೋದು. ಆಲ್ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ದಿಸ್ ವಿಲ್ ಕಮ್ ವೆನ್ ಶಿ ಅಟೈನ್ ದ ಪ್ಯುಬರ್ಟಿ. ಅವಳು ಪ್ಯುಬರ್ಟಿಗೆ ಬಂದಾಗ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ನೌ ಶಿ ಈಸ್ ರೆಡಿ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಶಿ ಈಸ್ ಫಿಟ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಸೊ ಯು ಶುಡ್ ನೋ ದ್ಯಾಟ್ ದ ಸೆಕ್ಸ್ ಸೆಲ್ಸ್ ಆರ್ ಪ್ರೆಸೆಂಟ್ ವೆನ್ ಅ ಗರ್ಲ್ ಬೇಬಿ ಈಸ್ ಇನ್ womb of her mother. ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಸೆಕ್ಸ್ ಸೆಲ್ಸ್ ಇರುತ್ತೆ, ಬಟ್ ಇಟ್ ಗೆಟ್ ಓನ್ಲಿ ಮೆಚ್ಯೂರ್ಡ್ ವೆನ್ ಶಿ ಅಟೈನ್ಸ್ ದ ಪ್ಯುಬರ್ಟಿ. ಓಕೆ, ಸೊ ಎವ್ರಿ ಮಂತ್ ಏನಾಗುತ್ತೆ, ಒನ್ ಎಗ್ ವಿಲ್ ಬಿ ರಿಲೀಸ್ಡ್, ಒನ್ ಮೆಚ್ಯೂರ್ಡ್ ಎಗ್. ಸೊ ದೆರ್ ಇಸ್ 2 ovaries. ದಟ್ ಮೀನ್ಸ್ ದೆರ್ ಇಸ್ ಅ ಪೇರ್ ಆಫ್ ಓವರಿ. ನಿಮ್ಮೆಲ್ರಿಗೂ ಗೊತ್ತು, ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ದೆರ್ ಇಸ್ ಅ ಪೇರ್ ಆಫ್ ಓವರಿ. ಸೊ ಎವ್ರಿ ಮಂತ್ ಏನಾಗುತ್ತೆ, ಒನ್ ಮೆಚ್ಯೂರ್ಡ್ ಎಗ್ ರಿಲೀಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಆ ರಿಲೀಸ್ ಆಗುವಂಥ ಒಂದು ಪೀರಿಯಡ್ನ ವಿ ಕಾಲ್ ಇಟ್ ಆಸ್ ಓವ್ಯುಲೇಷನ್. ಓಕೆ, ಎವ್ರಿ ಮಂತ್, here you can observe, see every month one egg is produced by the ovary. So this period or the process we call it as ovulation. So you all know the rough sketch of the human female reproductive system. So every month ಏನಾಗುತ್ತೆ, ovary ಇಂದ ರಿಲೀಸ್ ಆದಂಥ egg, it will come and stay in the fallopian tube. So there are 2 fallopian tubes. There is a pair of fallopian tube which get attached to the ovary. ಓವರಿಯಿಂದ ಯುಟರಸ್ಗೆ ಫೆಲಪಿಯನ್ ಟ್ಯೂಬ್ ಏನಾಗಿದೆ, ಅಟ್ಯಾಚ್ ಆಗಿದೆ, ರೈಟ್? ಸೊ ಓವರಿಯಿಂದ ರಿಲೀಸ್ ಆದಂಥ ಒನ್ ಮೆಚ್ಯೂರ್ಡ್ ಎಗ್ ಎವ್ರಿ ಮಂತ್ ಬಂದು ಈ ಫೆಲಪಿಯನ್ ಟ್ಯೂಬ್ನಲ್ಲಿ ಸ್ಟೇ ಆಗುತ್ತೆ. ಓಕೆ, ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಟೇಯಿಂಗ್ ಹಿಯರ್? ಸೊ ದಿಸ್ ಎಗ್ ವಿಲ್ ವೇಟ್ ಫಾರ್ ದ ಸ್ಪರ್ಮ್ ಟು ಮೀಟ್. ಸೊ ಸ್ಪರ್ಮ್ ಯಾವಾಗ ಮೀಟ್ ಆಗುತ್ತೆ, ವೆನ್ ದೆರ್ ಈಸ್ ಸೆಕ್ಷುವಲ್ ಆ್ಯಕ್ಟ್, ದೆರ್ ಈಸ್ ಡಿಸ್ಚಾರ್ಜ್ ಆಫ್ ಸ್ಪರ್ಮ್ ಇನ್ ಟು ವೆಜೈನಾ. ಓಕೆ, ವೆಜೈನಾದಲ್ಲಿ ಡಿಸ್ಚಾರ್ಜ್ ಆದಂಥ ಸ್ಪರ್ಮ್ ಏನಾಗುತ್ತೆ, ಇಟ್ ಹ್ಯಾಸ್ ಟು ಕಮ್ ಅಂಡ್ ಮೀಟ್ ದ ಎಗ್. ಸೊ ಈ ಒಂದು ಆ್ಯಕ್ಟ್ಗೋಸ್ಕರ ಈ ಎಗ್ ಏನಾಗುತ್ತೆ, ಇಟ್ ವಿಲ್ ವೇಟ್ ವೆನ್ ದೆರ್ ಇಸ್ ಅ ಪ್ರೋಸೆಸ್ ಆಫ್ ಓವ್ಯುಲೇಷನ್. ಓವ್ಯುಲೇಷನ್ ಅಂದರೆ ಏನು, ದೆರ್ ಈಸ್ ರಿಲೀಸ್ ಆಫ್ ಒನ್ ಮೆಚ್ಯೂರ್ಡ್ ಎಗ್ ಎವ್ರಿ ಮಂತ್ ವೇರ್ ಫ್ರಮ್ ದ ಓವರಿ. ಓವರಿಯಿಂದ ಒಂದು ಮೆಚ್ಯೂರ್ಡ್ ಎಗ್ ಎವ್ರಿ ಮಂತ್ ರಿಲೀಸ್ ಆಗಿ ಫೆಲಪಿಯನ್ ಟ್ಯೂಬ್ನಲ್ಲಿ ವೇಟ್ ಆಗುತ್ತೆ. ಓಕೆ, ಯಾವಾಗ ಈ ಸ್ಪರ್ಮ್ ಬಂದು ಎಂಟರ್ ಆಗಿ ಎಗ್ನ ಮೀಟ್ ಆಗುತ್ತೆ, ಏನಾಗುತ್ತೆ, ದಿಸ್ ಎಗ್ ವಿಲ್ ನಾವು ಬಿ ಫರ್ಟಿಲೈಸ್ಡ್. ಈ ಎಗ್ ಏನಾಗುತ್ತೆ, ಇಟ್ ವಿಲ್ ಬಿ ಫರ್ಟಿಲೈಸ್ಡ್. ಫರ್ಟಿಲೈಸ್ಡ್ ಅಂದರೆ ಏನಾಗುತ್ತೆ, ಸೊ ದ ಎಗ್ ಆ್ಯಂಡ್ ಸ್ಪರ್ಮ್ ಗೆಟ್ ಎನ್ಕೌಂಟರ್ಡ್ ಈಚ್ ಅದರ್. ಏನಾಗುತ್ತೆ, ಸ್ಪರ್ಮ್ ಬಂದು ಎಗ್ನ ಎನ್ಕೌಂಟರ್ ಮಾಡುತ್ತೆ, ಇಟ್ ವಿಲ್ ಕಂಬೈನ್ ವಿತ್ ದ ಎಗ್. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ಏನಾಗುತ್ತೆ, ದೆರ್ ಇಸ್ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟ್ ಅಂದರೆ ಏನು, ಝೈಗೋಟ್ ಈಸ್ ನಥಿಂಗ್ ಬಟ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ನ ನಾವು ಝೈಗೋಟ್ ಅಂತೀವಿ. ಯಾವಾಗ ಝೈಗೋಟ್ ಫಾರ್ಮ್ ಆಗುತ್ತೆ, ವೆನ್ ದೆರ್ ಈಸ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಅಂದರೆ ಎಗ್ ಯಾವಾಗ ಸ್ಪರ್ಮ್ ಜೊತೆ ಕಂಬೈನ್ ಆಗುತ್ತೆ, ಅವಾಗ ಏನಾಗುತ್ತೆ, ದೆರ್ ಈಸ್ ಫಾರ್ಮೇಷನ್ ಆಫ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್, ಸೋ ಕಾಲ್ಡ್ ಝೈಗೋಟ್. ಅಂಡರ್ಸ್ಟ್ಯಾಂಡ್? ಸೊ ಈ ಝೈಗೋಟ್ ಏನಾಗುತ್ತೆ ಅಂದರೆ, ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಏನು ಫಾರ್ಮ್ ಆಗುತ್ತೆ, ಸೊ ದಟ್ ಝೈಗೋಟ್ ಇಟ್ ಸ್ಟಾರ್ಟ್ ರಿಪೀಟೆಡ್ಲಿ ಡಿವೈಡಿಂಗ್ ಇಟ್ ಸೆಲ್ಸ್. ಈಗ ಸಿಂಗಲ್ ಸೆಲ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ಡಿವೈಡ್ ಇನ್ ಟು 2.
2 cells divide into 4. 4 cell will get divided into 8. So ಈ ರೀತಿ ಏನಾಗುತ್ತೆ, cells get divide. So the single celled organism, so called zygote, ಏನಾಗುತ್ತೆ, divide. The cells start to divide. I hope ನಿಮ್ಗೆ ಇಷ್ಟು ಅರ್ಥ ಆಯಿತು. ಸೊ ಏನಾಗುತ್ತೆ, ಫಸ್ಟ್ ಓವರಿಯಿಂದ ಒಂದು ಎಗ್, ಮೆಚ್ಯೂರ್ಡ್ ಎಗ್ ಫೆಲೋಪಿಯನ್ ಟ್ಯೂಬ್ಗೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಓವರಿಯಿಂದ ಒಂದು ಎಗ್ ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ಗೆ ಬಂದು ರಿಸೀವ್ ಆಗುತ್ತೆ. ಸೊ ಇಟ್ ವಿಲ್ ವೇಟ್ ಫಾರ್ ದ ಸ್ಪರ್ಮ್ ಟು ಮೀಟ್. ಯಾವಾಗ ಸ್ಪರ್ಮ್ ಮೀಟ್ ಆಗುತ್ತೆ ಏನಾಗುತ್ತೆ, ಈ ಒಂದು ಎಗ್ಗೆ, ಸೊ ದೇ ಗೆಟ್ ಫರ್ಟಿಲೈಸ್ಡ್. ಓಕೆ, ಸೊ ದ ಎಗ್ ಗೆಟ್ ಫರ್ಟಿಲೈಸ್ಡ್. ಸೊ ಫರ್ಟಿಲೈಸ್ಡ್ ಆದಾಗ ಫಾರ್ಮ್ ಆಗುವಂಥ ಒಂದು ಫಸ್ಟ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ವಿ ಕಾಲ್ ಇಟ್ ಆಸ್ ಝೈಗೋಟ್. ಸೊ ಈ ಝೈಗೋಟ್ ಏನಾಗುತ್ತೆ, ಇಟ್ ವಿಲ್ ರಿಪೀಟೆಡ್ಲಿ ಡಿವೈಡ್ ಇಟ್ ಸೆಲ್ಸ್. ಓಕೆ, ಸೊ ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಆಗ್ತಾ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಎಂಬ್ರಿಯೋ. ಇಟ್ ವಿಲ್ ಫಾರ್ಮ್ ಎಂಬ್ರಿಯೋ. ಅಂಡರ್ಸ್ಟ್ಯಾಂಡ್? ಸೊ ಐ ಹೋಪ್ ನಿಮಗೆ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಾಯಿತು, ಝೈಗೋಟ್ ಸ್ಟಾರ್ಟ್ ಡಿವೈಡಿಂಗ್ ರಿಪೀಟೆಡ್ಲಿ ಟು ಫಾರ್ಮ್ ದ ಎಂಬ್ರಿಯೋ ಆಸ್ ಐ ಟೋಲ್ಡ್. ಸೊ ಈ ಎಂಬ್ರಿಯೋ ಏನಾಗುತ್ತೆ, ಇಟ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಸೊ ಈಗ ನೋಡ್ಬೋದು ನೀವು, ಓವರಿಯಿಂದ ಬಂದಂಥ ಎಗ್ಗು ಏನಾಯಿತು, ಫೆಲೋಪಿಯನ್ ಟ್ಯೂಬಲ್ಲಿ ಫರ್ಟಿಲೈಸ್ ಆಯಿತು. ಸೊ ಫೆಲೋಪಿಯನ್ ಟ್ಯೂಬ್ ಇಸ್ ಕಾಲ್ಡ್ ಅಸ್ ಸೈಟ್ ಆಫ್ ಫರ್ಟಿಲೈಸೇಷನ್. ಯು ಶುಡ್ ನೋ. ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ದ ಫಂಕ್ಷನ್ ಆಫ್ ಫೆಲೋಪಿಯನ್ ಟ್ಯೂಬ್. ಫೆಲೋಪಿಯನ್ ಟ್ಯೂಬ್ನ ನಾವು ಓವಿಡಕ್ಟ್ ಅಂತ ಕೂಡ ಕರಿತೀವಿ. ಸೊ ದ ಫಂಕ್ಷನ್ ಆಫ್ ಫೆಲೋಪಿಯನ್ ಟ್ಯೂಬ್ ಇಸ್, it is called as a site of fertilization. Okay, and it will receive one matured egg every month. So illinda ಏನಾಗುತ್ತೆ, embryo it get implanted in the uterus. So ಈ ಕಡೆ ಒಂದು ಓವರಿ ಇರುತ್ತೆ, ಸೊ ಈ ಕಡೆ ಒಂದು ಓವರಿ ಇರುತ್ತೆ, ರೈಟ್. ಈಗ ಡಿವೈಡ್ ಆದಂಥ ಸೆಲ್, ಸೋ ಕಾಲ್ಡ್ ಎಂಬ್ರಿಯೋ ಏನಾಗುತ್ತೆ, ಇಟ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಸೊ ದಿಸ್ ಇಸ್ ಅ ಯುಟರಸ್. ಸೊ ಏನಕ್ಕೋಸ್ಕರ ಇಲ್ಲಿ ಇಂಪ್ಲಾಂಟ್ ಆಗುತ್ತೆ, ಫಾರ್ ದ ಫರ್ದರ್ ಡೆವಲಪ್ಮೆಂಟ್. ಸೊ ವಾಟ್ So the future baby, the future development of the fetus is starting inside the uterus. Okay, so illi enagutte, zygote start to divide its cell. So then embryo is formed. Embryo get implanted inside the uterus. So many points you should know. Okay, so uterus alli embryo implant agutte anta ಈಗ ತಾನೇ ನಾನು ನಿಮಗೆ ಹೇಳಿದೆ. So uterus is a pear shaped bag like structure. ಸೊ ಇಲ್ಲಿ ಬಂದು ಇಂಪ್ಲಾಂಟ್ ಆದಂಥ ಎಂಬ್ರಿಯೋ ಡೆವಲಪ್ ಆಗೋಕ್ಕೆ ಇಟ್ ನೀಡ್ಸ್ ಸಮ್ ಕೈಂಡ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದ ಆಕ್ಸಿಜನ್ ಆಲ್ಸೋ. ಬಿಕಾಸ್ ನಾವು ಈಗ ಬದುಕಿದ್ದೀವಿ ಅಂದರೆ ವಿ ನೀಡ್ ಫುಡ್, ವಾಟರ್ ಆ್ಯಸ್ ವೆಲ್ ಆಸ್ ದ ಆಕ್ಸಿಜನ್, ರೈಟ್. ಸಿಮಿಲರ್ಲಿ ಈಗ ಇಂಪ್ಲಾಂಟ್ ಆದಂಥ ಎಂಬ್ರಿಯೋ ಕೂಡ ಡೆವಲಪ್ ಆಗಬೇಕು ಅಂದರೆ ಏನಾಗುತ್ತೆ, ಇಟ್ ನೀಡ್ಸ್ ಸಮ್ ನ್ಯೂಟ್ರಿಷನ್, ಇಟ್ ನೀಡ್ಸ್ ಸಮ್ ಆಕ್ಸಿಜನ್, ಆಲ್ ದೋಸ್ ಥಿಂಗ್ಸ್. ಸೊ ಹೌ ಈಸ್ ದಿಸ್ ಬೀನ್ ಟ್ರಾನ್ಸ್ಪೋರ್ಟೆಡ್ ಟು ಎಂಬ್ರಿಯೋ ಅನ್ನೋದು ನೀವು ತಿಳ್ಕೊಳ್ಬೇಕು. So it is being transported with the help of a specialized tissue called as placenta. Very importantly, you have to understand, see placenta ಅನ್ನೋದು ತುಂಬ important concept. See placenta is a specialized tissue. Okay, placenta is a specialized tissue. Actually, it is a link between mother and fetus. ಈಗ ಯುಟರಸ್ನಲ್ಲಿ ಏನು ಈ ಒಂದು ಎಂಬ್ರಿಯೋ ಡೆವಲಪ್ ಆಗ್ತಿದೆ, ಈ ಎಂಬ್ರಿಯೋಗೂ ಹಾಗೂ ಮದರ್ಗೂ ಇರುವಂಥ ಒಂದು ಈ ಲಿಂಕೆ ಇಟ್ ಈಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಸೊ ದಿಸ್ ಪ್ಲಾಸೆಂಟಾ ಈಸ್ ಅ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ಸ್ಪೆಷಲೈಸ್ಡ್ ಟಿಶ್ಯೂ. ಸೊ ಇಟ್ ಈಸ್ ಫಾರ್ಮ್ಡ್ ಬೈ ದ ಸ್ಪೆಷಲೈಸ್ಡ್ ಟಿಶ್ಯೂ ಆಫ್ ದ ಫೀಟಸ್ ಆ್ಯಂಡ್ ದ ಯುಟರೈನ್ ವಾಲ್. ಸೊ ಯುಟರಸ್ನ ವಾಲ್ನ ವಿ ಕಾಲ್ ಇಟ್ ಆಸ್ ಯುಟರೈನ್ ವಾಲ್. ಅರ್ಥ ಆಗ್ತಿದೆಯಾ? ಯುಟರಸ್ ಏನಿದೆ, ಈ ಯುಟರಸ್ನ ವಾಲ್ನ ವಿ ಕಾಲ್ ಇಟ್ ಆಸ್ ಯುಟರೈನ್ ವಾಲ್. ಆ್ಯಂಡ್ ದಿಸ್ ಇಸ್ ದ ಫೀಟಸ್, ಅಂದರೆ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಎಂಬ್ರಿಯೋ. ಈಗ ಎಂಬ್ರಿಯೋ ಬೆಳೀತಾ ಬೆಳೀತಾ ಏನು ಹೇಳ್ತೀವಿ ನಾವು, ಫೀಟಸ್ ಅಂತ ಹೇಳ್ತೀವಿ. ಸೊ ಒನ್ಸ್ ಫೈನಲ್ ಸ್ಟೇಜ್ ವಿ ಕಾಲ್ ಇಟ್ ಆಸ್ ಬೇಬಿ. ಓಕೆ, ಸೊ ಎಂಬ್ರಿಯೋನ ಅಡ್ವಾನ್ಸ್ಡ್ ಸ್ಟೇಜ್, ನೆಕ್ಸ್ಟ್ ಸ್ಟೇಜ್ ಅದು ಫೈನಲ್ ಸ್ಟೇಜ್ ವಿ ಕಾಲ್ ಇಟ್ ಆಸ್ ದ ಫೀಟಸ್. ಸೊ ಈ ಫೀಟಸ್ನ ಒಂದು ಟಿಶ್ಯೂಸಿಂದ ಹಾಗೂ ಯುಟರೈನ್ ವಾಲಿಂದ ಫಾರ್ಮ್ ಆದಂಥ ಒಂದು ಟಿಶ್ಯೂನೇ ಈ ಒಂದು ಪ್ಲಾಸೆಂಟಾ. ಓಕೆ, ಸೊ ಇಟ್ ಈಸ್ ಆ್ಯಕ್ಚುಲಿ ಎ ಲಿಂಕ್ ಬಿಟ್ವೀನ್ ಅ ಮದರ್ ಆ್ಯಂಡ್ ಬೇಬಿ. ಸೊ ಮದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಸೊ ಮದರ್ ಬ್ಲಡ್ಡಿಂದ ಇಲ್ಲಿ ಎಂಬ್ರಿಯೋಗೆ ಪಾಸ್ ಆಗುತ್ತೆ. ಹೂ ಈಸ್ ಹೆಲ್ಪಿಂಗ್ ಟು ಪಾಸ್? ದ ಪ್ಲಾಸೆಂಟಾ ಈಸ್ ಹೆಲ್ಪಿಂಗ್ ಟು ಪಾಸ್. ಪ್ಲಾಸೆಂಟಾ ಈಸ್ ಕನೆಕ್ಟಿಂಗ್ ಟು ದ ಎಂಬ್ರಿಯೋ. ಈ ಪ್ಲಾಸೆಂಟಾ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ದ ನ್ಯೂಟ್ರಿಷನ್ ರಿಕ್ವೈರ್ಡ್ ಫಾರ್ ದ ಎಂಬ್ರಿಯೋ. ಇಟ್ ವಿಲ್ ಆಲ್ಸೋ ಟೇಕ್ ದ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಸೊ ಆಕ್ಸಿಜನ್ ಹಾಗೂ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡ್ತಾ ಈ ಎಂಬ್ರಿಯೋನ ಏನು ಮಾಡುತ್ತೆ ಪ್ಲಾಸೆಂಟಾ, ಇಟ್ ವಿಲ್ ಮೇಕ್ ದ ಎಂಬ್ರಿಯೋ ಟು ಡೆವಲಪ್. ಆ ಎಂಬ್ರಿಯೋ ಏನಾಗುತ್ತೆ, ಡೆವಲಪ್ ಆಗ್ತಾ ಬರುತ್ತೆ ಸ್ಟೇಜ್ ಬೈ ಸ್ಟೇಜ್, ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ, ಡೆವಲಪ್ ಆಗ್ತಾ ಬರುತ್ತೆ. ಆ್ಯಂಡ್ ಎಂಬ್ರಿಯೋಯಿಂದ ಬಂದಂಥ ವೇಸ್ಟ್, ಈಗ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡಿದಾಗ ಯಾವ ರೀತಿ ನಮ್ಮ ಬಾಡಿಯಿಂದ ವೇಸ್ಟ್ ಬರುತ್ತೆ, ಅದೇ ರೀತಿ ಎಂಬ್ರಿಯೋ ಬಾಡಿಯಿಂದ ಕೂಡ ವೇಸ್ಟ್ ಜನರೇಟ್ ಆಗುತ್ತೆ. ಸೊ ಆ ಜನರೇಟ್ ಆದಂಥ ವೇಸ್ಟನ್ನ ಕೂಡ ಏನಾಗುತ್ತೆ, ಈ ಪ್ಲಾಸೆಂಟಾ ಇಟ್ ವಿಲ್
capture, that means it will receive the waste from the embryo into the mother's blood. Mother's na blood ಒಳಗಡೆ ಏನು ಮಾಡುತ್ತೆ, it will get mixed and thereby through excretion process the mother will throw out the waste. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಲೈಫ್ ಪ್ರೋಸೆಸ್ನಲ್ಲಿ ಎಕ್ಸ್ಕ್ರೀಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಕ್ಸ್ಕ್ರೀಷನಲ್ಲಿ ನೆಫ್ರಾನ್ ಯಾವ ರೀತಿ ಫಿಲ್ಟರ್ ಮಾಡುತ್ತೆ ಅಂತ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ದ ಲೈಫ್ ಪ್ರಾಸೆಸ್. ನಿಮಗೆ ಬೇಕು ಅಂದರೆ ಆ ಒಂದು ಲೆಸನ್ನ ಹೋಲ್ ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ, ಯು ಕ್ಯಾನ್ ಫೈಂಡ್ ಇನ್ ದ ಪ್ಲೇ ಲಿಸ್ಟ್. ಓಕೆ, ಸೊ ಮದರ್ಸ್ ಬಾಡಿ ಇನ್ ದ ನ್ಯೂಟ್ರಿಷನ್ ಆ್ಯಂಡ್ ಗ್ಲೂಕೋಸ್ through placenta it will enter to embryo and the waste from the embryo also get enter into the mother's blood through placenta. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಾಟ್ ಈಸ್ ದ ರೋಲ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಅಥವಾ ಪ್ಲಾಸೆಂಟಾ ಅನ್ನೋ ವರ್ಡ್ ಮೇಲೆ ಯಾವುದೇ ಒಂದು ಕ್ವೆಶನ್ ಅನ್ನ ಕೇಳಿದ್ರು ಯು ನೀಡ್ ಟು ರೈಟ್ ದಿಸ್ ಆನ್ಸರ್. ಸೊ ಏನು ಆನ್ಸರ್ ಬರೀತೀರಾ? ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಮದರ್ ಟು ಫೀಟಸ್. ಓಕೆ, ಹೌ? ಥ್ರೂ ದ ಬ್ಲಡ್. And also the waste which are being produced by the fetus are also carried out by the placenta. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ವೆರಿ ಈಸಿ ಟು ರೈಟ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಟೆಲ್ ಯು ವಾಟ್ ಹ್ಯಾಪನ್ಸ್ ವೆನ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್. ಈಗ ಎಗ್ ಫರ್ಟಿಲೈಸ್ ಆದರೆ ಏನಾಯಿತು ಅಂತ ನಿಮಗೆ ಗೊತ್ತಾಯಿತು. ಸೊ ಬಿಕಾಸ್ ಈಗ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟನ್ನು ಕೇಳಿದ್ದಾರೆ. ಸೊ ದ ವೇ ಆಫ್ ಆಸ್ಕಿಂಗ್ ದ ಕ್ವೆಶನ್ ಇಸ್ ಡಿಫ್ರೆಂಟ್ ಬಟ್ ದ ಆನ್ಸರ್ ರಿಮೈನ್ಸ್ ದ ಸೇಮ್. ನೀವು ಅರ್ಥ ಮಾಡಿಕೊಂಡು ಆನ್ಸರ್ ಬರೀಬೇಕು. ಸೊ ಫರ್ಟಿಲೈಸ್ ಇದ್ದಾಗ ಏನಾಯಿತು, ಎಗ್ ಫರ್ಟಿಲೈಸ್ ಆದಾಗ ಫಸ್ಟ್ ಝೈಗೋಟ್ ಆಯಿತು. ಸೊ ಝೈಗೋಟ್ ಏನಾಯಿತು, ರಿಪೀಟೆಡ್ ಆಗಿ ಸೆಲ್ ಡಿವೈಡ್ ಮಾಡ್ತು. ಆಸ್ ಎ ರಿಸಲ್ಟ್ ಆಫ್ ದಟ್ ಏನಾಯಿತು, ಝೈಗೋಟ್ ಬಿಕಮ್ ಎಂಬ್ರಿಯೋ. ಸೊ ಎಂಬ್ರಿಯೋ ಏನಾಯಿತು, ಇಟ್ ಗೆಟ್ ಇಂಪ್ಲಾಂಟೆಡ್ ಇನ್ ದ ಯುಟರಸ್. ಯುಟರಸಲ್ಲಿ ಇಂಪ್ಲಾಂಟ್ ಆಯಿತು. ಇಂಪ್ಲಾಂಟ್ ಆದ ಎಂಬ್ರಿಯೋ ಡೆವಲಪ್ ಆಗೋಕ್ಕೆ ಮದರ್ ಮತ್ತು ಆ ಎಂಬ್ರಿಯೋ ಮಧ್ಯೆ ಒಂದು ಕನೆಕ್ಷನ್ ಆಯಿತು. ದಟ್ ಈಸ್ ಕಾಲ್ಡ್ ಎಸ್ ಪ್ಲಾಸೆಂಟಾ. ಸೊ ಪ್ಲಾಸೆಂಟಾ ಈಸ್ ಹೆಲ್ಪಿಂಗ್ ದ ಎಂಬ್ರಿಯೋ ಟು ಡೆವಲಪ್. How? By passing the nutrition and the required oxygen for the development of embryo, and also it receives the waste out of the embryo. So this is how the development takes place. Okay, so ಈಗ ಫೈನಲಿ ಏನಾಯಿತು, 9 months ಆದಮೇಲೆ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಫೀಟಸ್ ಇರುತ್ತೆ. ಸೋ ಕಾಲ್ಡ್ ಬೇಬಿ ವಿಲ್ ಬಿ ರೀಪ್ರೊಡ್ಯೂಸ್. ಸೊ 9 months ಆದಮೇಲೆ ಏನಾಗುತ್ತೆ, ಮದರ್ನ ಬಾಡಿನಲ್ಲಿ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್ ಸ್ಟಾರ್ಟ್ ಆಗುತ್ತೆ. As a result of that ಏನಾಗುತ್ತೆ, baby will be produced. So this is the whole cycle of fertilization. So this is the whole cycle of fertilization ಅಥವಾ what happens when egg is fertilized ಅಂತ ಕೇಳಿದ್ರೆ ನೀವು ಇಷ್ಟು ಸ್ಟೆಪ್ಸನ್ನು ಪಾಯಿಂಟ್ ವೈಸ್ ಬರಿಬೇಕು. ಸೊ ಈಗ ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಏನು, ದೆರ್ ಇಸ್ ನೋ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ ಫೀಮೇಲ್ ಗ್ಯಾಮೆಟ್ ಎಲ್ಲಿ ವೆಯ್ಟ್ ಮಾಡ್ತಿರುತ್ತೆ, ಐ ಟೋಲ್ಡ್ ಯು ದ್ಯಾಟ್ ಎವ್ರಿ ಮಂತ್ ದೆರ್ ವಿಲ್ ಬಿ ಓವುಲೇಷನ್. ಓವುಲೇಷನ್ ಅಂದರೆ ಏನು, 1 ಮೆಚ್ಯೂರ್ಡ್ ಎಗ್ ವಿಲ್ ಬಿ ರಿಲೀಸ್ಡ್ ಫ್ರಮ್ ದ ಓವರಿ. ಸೊ ಓವರಿಯಿಂದ ರಿಲೀಸ್ ಆದಂಥ 1 ಮೆಚ್ಯೂರ್ಡ್ ಎಗ್ ಇಟ್ ವಿಲ್ ಸ್ಟೇ ಇನ್ ದ ಫೆಲಪಿಯನ್ ಟ್ಯೂಬ್ ಫಾರ್ ಹೌ ಮೆನಿ ಅವರ್ಸ್, ಫಾರ್ 24 hours. 24 hours ಏನಾಗುತ್ತೆ, ಇದು ಸ್ಟೇ ಆಗುತ್ತೆ. ಸೊ ಯಾವಾಗ ಇದು ಫರ್ಟಿಲೈಸ್ಡ್ ಆಗಲ್ಲ, ಆಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅನ್ಫರ್ಟೈಲ್. ಸೊ 24 hours ವೇಟ್ ಮಾಡಿ ಏನಾಗುತ್ತೆ, ವೆನ್ ಇಟ್ ಡಸ್ ನಾಟ್ ರಿಸೀವ್ ದ ಸ್ಪರ್ಮ್, ಯಾವಾಗ ಫರ್ಟಿಲೈಸ್ ಆಗಲ್ಲ ಇಟ್ ವಿಲ್ ಬಿಕಮ್ ಅನ್ಫರ್ಟೈಲ್. ಸೊ ಅನ್ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ ಅಂದರೆ, ಸೊ ಇಟ್ ವಿಲ್ ಫಾಲ್ ಇನ್ ಟು ದ ಯುಟರಸ್. ಸೊ ದ ಅನ್ಫರ್ಟಿಲೈಸ್ಡ್ ಎಗ್ ಫಾಲ್ ಇನ್ ಟು ದ ಯುಟರಸ್. ಸೊ ಬಿಫೋರ್ ದಟ್ ಐ ವುಡ್ ಆಲ್ಸೋ ಲೈಕ್ ಟು ಟೆಲ್ ಯು ಒನ್ ಮೋರ್ ಪಾಯಿಂಟ್. ಸೊ ಫರ್ಟಿಲೈಸೇಷನ್ ಆಗ್ತಿದೆ ಅನ್ನುವಾಗ ಏನಾಗುತ್ತೆ ಅಂದರೆ, ಇನ್ನೊಂದು ಥಿಂಗ್, ಯಾವಾಗಲೂ ಕೂಡ ಏನಾಗುತ್ತೆ, ನಮ್ಮ ಯುಟರಸ್ ಅಂದರೆ ಫೀಮೇಲ್ ಬಾಡಿನಲ್ಲಿರುವಂಥ ಒಂದು ಯುಟರಸ್ ಎಂಬ್ರಿಯೋನ ರಿಸೀವ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಇಟ್ ವಿಲ್ ಫಾರ್ಮ್ ಅ ಥಿಕ್ ಬ್ಲಡ್ ವೆಸಲ್ಸ್ ಹಿಯರ್. Okay, it will form a thick blood vessels, and this thick blood vessels only will be utilized when embryo get develop. ಯಾವಾಗ ಎಂಬ್ರಿಯೋ ಡೆವಲಪ್ ಆಗುತ್ತೆ ಆಗ ಏನಾಗುತ್ತೆ, ಈ ಬ್ಲಡ್ ವೆಸಲ್ಸ್ ವಿಲ್ ಬಿ ಸಪೋರ್ಟಿಂಗ್ ಫಾರ್ ದ ಡೆವಲಪಿಂಗ್ ಎಂಬ್ರಿಯೋ. ಸೊ ಈಗ ಏನಾಗ್ತಿದೆ, ನಾನು ಮಾತಾಡ್ತಾ ಇರೋಂಥ ಒಂದು ಟಾಪಿಕ್ ವೆನ್ ಎಗ್ ಈಸ್ ನಾಟ್ ಫರ್ಟಿಲೈಸ್ಡ್. ಈಗ ಆಲ್ರೆಡಿ ಎಂಬ್ರಿಯೋ ಡೆವಲಪ್ ಆಗಬಹುದು ಅನ್ನೋ ಒಂದು ಕಾನ್ಸೆಪ್ಟಿಂದ ಎವ್ರಿ ಮಂತ್ ಏನಾಗುತ್ತೆ, ಯುಟರಸ್ನ ವಾಲ್ ಥಿಕ್ಕನಿಂಗ್ ಆಗುತ್ತೆ. ಸೊ ಬ್ಲಡ್ ವೆಸಲ್ಸಿಂದ ಥಿಕ್ಕನಿಂಗ್ ಆಗುತ್ತೆ ಅಂದರೆ ಥಿಕ್ಕರ್ ಆಗುತ್ತೆ ರೀಜನ್, ಆ ಒಂದು ರೀಜನ್ ಏನಾಗುತ್ತೆ, ಥಿಕ್ ಆಗುತ್ತೆ. ಸೊ ಯಾವಾಗ ಎಗ್ ಫರ್ಟಿಲೈಸ್ ಆಗಲ್ಲ, ಸೊ ಆಗ ಈ ಒಂದು ಬ್ಲಡ್ ವೆಸಲ್ಸ್, ಈ ಥಿಕ್ಕಂಡ್ ಬ್ಲಡ್ ವೆಸಲ್ಸ್ಗೆ ಯಾವುದೇ ಒಂದು ರೋಲ್ ಇರೋದಿಲ್ಲ. ಸೊ ಏನಾಗುತ್ತೆ, ಅನ್ಫರ್ಟಿಲೈಸ್ಡ್ ಎಗ್ ಈ ಒಂದು ಯುಟರಸ್ಗೆ ಬಂದು ರೀಚ್ ಆದಾಗ ದಿಸ್ ಥಿಕ್ಕಂಡ್ ಬ್ಲಡ್ ವೆಸಲ್ಸ್, ಸೋ ಕಾಲ್ಡ್ ಎಂಡೋಮೆಟ್ರಿಯಮ್, ನಾವು ಇದನ್ನ ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಈ ಎಂಡೋಮೆಟ್ರಿಯಮ್ ವಾಲ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಯಾವಾಗ ಎಗ್ ಫರ್ಟಿಲೈಸ್ ಆಗೋದಿಲ್ಲ. ಯಾವಾಗ ಎಗ್ ಫರ್ಟಿಲೈಸ್ ಆಗೋದಿಲ್ಲ ಏನಾಗುತ್ತೆ, ಸೊ ದ ಅನ್ಫರ್ಟೈಲ್ ಎಗ್ ವಿಲ್ ರೀಚ್ ಟು ದ ಯುಟರಸ್. ಓಕೆ, ಸೊ ಹಿಯರ್ ವಾಟ್ ಹ್ಯಾಪನ್, ದ ಲೈನಿಂಗ್ ಆಫ್ ಯುಟರಸ್ ವಿಚ್ ವಾಸ್ ಥಿಕನ್ಡ್ ವಿಲ್ ಬ್ರೇಕ್ ಡೌನ್. ಯಾಕೆ, ಬಿಕಾಸ್ ದರ್ ಇಸ್ ನೋ ಯೂಸ್ ಆಫ್ ಸ್ಟೇಯಿಂಗ್ ಓವರ್ ದರ್.
ಸೊ ಎಂಬ್ರಿಯೋ ಡೆವಲಪ್ ಆಗೋದಿದ್ರೆ ಈ ಒಂದು ಥಿಕೆಂಡ್ ವಾಲ್ ಇಟ್ ವಾಸ್ ಬಿನ್ ಯೂಸ್ಡ್ ಫಾರ್ ದ ಡೆವಲಪಿಂಗ್ ಎಂಬ್ರಿಯೋ. ಯಾವಾಗ ಎಂಬ್ರಿಯೋ ಡೆವಲಪ್ ಆಗ್ತಿಲ್ಲ, ಯಾವಾಗ ಫರ್ಟಿಲೈಸ್ ಆಗ್ತಿಲ್ಲ, ಆಗ ಏನಾಗುತ್ತೆ, ಈ ವಾಲ್ನ ಅವಶ್ಯಕತೆ ಇರೋದಿಲ್ಲ. ಸೊ ಅನ್ಫರ್ಟೈಲ್ ಎಗ್ ವಿಲ್ ರೀಚ್ ದ ಯುಟರಸ್ ಆ್ಯಂಡ್ ದ ಥಿಕೆಂಡ್ ವಾಲ್ ಸೋ ಕಾಲ್ಡ್ ಎಂಡೋಮೆಟ್ರಿಯಮ್ ವಿಲ್ ಬ್ರೇಕ್. ಈ ಬ್ಲಡ್ ವೆಸಲ್ಸ್ ಏನಾಗಿದೆ, ಇದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗೋದ್ರಿಂದ ದೀಸ್ ಬ್ಲಡ್ ವೆಸಲ್ಸ್ ವಿಲ್ ಡಿಸ್ಚಾರ್ಜ್ ಥ್ರೂ ವೆಜೈನಾ. So this is called as menstruation cycle. Every month a girl will have a menstruation cycle. Yavaga when egg is not fertilized. I repeat once again this concept. See every month ಏನಾಗುತ್ತೆ, ಸೊ ಓವರಿಯಿಂದ ಒಂದು ಎಗ್ ರಿಲೀಸ್ ಆಗುತ್ತೆ, ಫೆಲೋಪಿಯನ್ ಟ್ಯೂಬ್ಗೆ ಬರುತ್ತೆ. ಆ್ಯಂಡ್ ಎವ್ರಿ ಮಂತ್ ಏನಾಗುತ್ತೆ, ಈ ಯುಟರೈನ್ ವಾಲ್ ಥಿಕ್ಕನ್ ಆಗುತ್ತೆ. ಸೊ ಏನಕ್ಕೋಸ್ಕರ ಥಿಕ್ಕನ್ ಆಗುತ್ತೆ, ಬಿಕಾಸ್ ಅದಕ್ಕೆ ಕಾನ್ಸೆಪ್ಟ್ ಇದೆ, ಏನಂದರೆ ಎಂಬ್ರಿಯೋ ಡೆವಲಪ್ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ, ಯಾವಾಗ ಡೆವಲಪ್ ಆಗುತ್ತೆ, ವೆನ್ ದರ್ ಇಸ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ ಈಗ ಫ್ಯೂಷನ್ ಆಗ್ತಿಲ್ಲ, ಎಗ್ ಫರ್ಟಿಲೈಸ್ ಆಗ್ತಿಲ್ಲ ಅನ್ನೋ ಒಂದು ಟೈಮಲ್ಲಿ ಏನಾಗುತ್ತೆ, ಅನ್ಫರ್ಟೈಲ್ ಎಗ್ ವಿಲ್ ಕಮ್ ಅಂಡ್ ರೀಚ್ ದ ಯುಟರಸ್. ಸೊ ಯುಟರಸ್ಗೆ ರೀಚ್ ಆದಂಥ ಎಗ್ ಏನಾಗುತ್ತೆ, ಇಟ್ ವಿಲ್ ಬಿ ನೋ ಮೋರ್ ಫರ್ಟಿಲೈಸ್ಡ್. ಫರ್ಟಿಲೈಸ್ ಆಗೋದಿಲ್ಲ. ಯಾವಾಗ ಫರ್ಟಿಲೈಸ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ, ಸೊ ದಿಸ್ ಥಿಕೆಂಡ್ ಸೋ ಕಾಲ್ಡ್ ಎಂಡೋಮೆಟ್ರಿಯಮ್ ವಿಲ್ ಬ್ರೇಕ್ ಡೌನ್. ಸೊ ಇಲ್ಲಿ ಬ್ರೇಕ್ ಆದಂಥ ಎಂಡೋಮೆಟ್ರಿಯಮ್ ಏನಾಗುತ್ತೆ, ಸೊ ಇಟ್ ವಿಲ್ ಡಿಸ್ಚಾರ್ಜ್ ಆಸ್ ಬ್ಲಡ್ ಆ್ಯಂಡ್ ಮ್ಯೂಕಸ್. ಬ್ಲಡ್ ಆ್ಯಂಡ್ ಮ್ಯೂಕಸ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಎವ್ರಿ ಮಂತ್ ದಿಸ್ ವಿಲ್ ಹ್ಯಾಪನ್ ಇನ್ ದ ಫೀಮೇಲ್ ಬಾಡಿ. ಸೊ ದಿಸ್ ಸೈಕಲ್ ವಿ ಕಾಲ್ ಇಟ್ ಆಸ್ ಮೆನ್ಸ್ಟ್ರುಯೇಷನ್ ಸೈಕಲ್. ಕಾನ್ಸೆಪ್ಟ್ ಗೊತ್ತಿರಬೇಕು, ಈ ರೀತಿ ಆಗುತ್ತೆ ಅಂತ. ಇಫ್ ಯು ನೋ ದಿಸ್ ಕಾನ್ಸೆಪ್ಟ್ ಯು ಕ್ಯಾನ್ ರೈಟ್ ಆನ್ಸರ್ ಬೈ ಯೋರ್ ಓನ್. ಅಂಡರ್ಸ್ಟ್ಯಾಂಡ್? ಸೊ ಅನ್ಫರ್ಟೈಲ್ ಏನು ಮಾಡುತ್ತೆ, ಇಟ್ ವಿಲ್ ಬ್ರೇಕ್ ದ ಎಂಡೋಮೆಟ್ರಿಯಮ್ ಆ್ಯಂಡ್ ದ ಬ್ಲಡ್ ಆ್ಯಂಡ್ ಮ್ಯೂಕಸ್ ವಿಲ್ ಡಿಸ್ಚಾರ್ಜ್ ಫ್ರಮ್ ದ ವೆಜೈನಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೆನ್ಸ್ಟ್ರುಯೇಷನ್ ಸೈಕಲ್. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ವೆನ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್. ಎಗ್ ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಈ ಒಂದು ಪ್ರೋಸೆಸ್ ಎವ್ರಿ ಮಂತ್ ಆಗುತ್ತೆ. ಸೊ ಈ ಲೆಸನನ್ನು PDF ಆಲ್ರೆಡಿ ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ರೀಡ್ ದ ಸೇಮ್ ಪಾಯಿಂಟ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ನೆಕ್ಸ್ಟ್ ಫೈನಲ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಸೊ ಅಲ್ಲಿ ನೀವು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಆಸ್ ಐ ಎಕ್ಸ್ಪ್ಲೇನ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಐ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ದ STDs. ಓಕೆ, ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಹೋಲ್ ಕಾನ್ಸೆಪ್ಟ್ ಆದರೂ ಕೇಳ್ಬೋದು, ಅದರಲ್ಲಿರುವ ಒಂದು ಪಾರ್ಟ್ ಆದರೂ ಕೇಳ್ಬೋದು. ಸೊ ಅದರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ ಆದರೂ ಕೇಳ್ಬೋದು. ಈ ವರ್ಷದ ಮಾಡೆಲ್ ಪೇಪರ್ನಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಸೊ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ನಿಮಗೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನಕ್ಕೆ ಫಾಲೋ ಮಾಡ್ತೀವಿ, ಯಾವ್ಯಾವ ಕಾಂಟ್ರಾಸೆಪ್ಟಿವ್ ಮೆಥಡ್ಸಲ್ಲಿ ಏನೇನೆಲ್ಲ ಆಗುತ್ತೆ, ಯು ಹ್ಯಾವ್ ಟು ಕ್ಲಿಯರ್ಲಿ ನೋ. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಹೇಳಿದಾಗ, contraceptive methods are firstly followed to avoid the fertilization. ಫರ್ಟಿಲೈಸೇಷನ್ನ ಅವಾಯ್ಡ್ ಮಾಡೋಕ್ಕೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸನ್ನು ಫಾಲೋ ಮಾಡ್ತೀವಿ. ಅದರಲ್ಲಿ STDsನ ಕೂಡ ಅವಾಯ್ಡ್ ಮಾಡುವಂಥ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ ಇದೆ. ಸೊ ಕೆಲವೊಂದು ಕಾಂಟ್ರಾಸೆಪ್ಟಿವ್ಸ್ ಮೆಥಡ್ಸಿಂದ ನಾವು STDsನ ಅವಾಯ್ಡ್ ಮಾಡೋಕ್ಕೆ ಆಗೋದು ಇಲ್ಲ. ಸೊ ಯಾವುದು ಅದೆಲ್ಲ? ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು. ಫಸ್ಟ್ ಆಫ್ ಆಲ್, ಕಾಂಟ್ರಾಸೆಪ್ಟಿವ್ ಮೆಥಡ್ ಈಸ್ followed to avoid the pregnancy and then to avoid the fertilization. Fertilization ಆದರೆ ಏನಾಗುತ್ತೆ, there will be formation of the embryo, so called baby in the future. ಓಕೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾರೆ. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಕಾಂಟ್ರಾಸೆಪ್ಟಿವ್ ಮೆಥಡಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ವಿಲ್ ಬಿ ಕವರ್ಡ್ ವಿತ್ ದ ಹೆಲ್ಪ್ ಆಫ್ ಕಾಂಡೋಮ್. ಸೊ ಕಾಂಡೋಮ್ಸನ್ನು ಯೂಸ್ ಮಾಡಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂದರೆ ಪೆನಿಸನ್ನು ಕವರ್ ಮಾಡ್ತಾರೆ. ಸೊ ಈ ಒಂದು ಪ್ರಾಸೆಸ್ಸಿಂದ ಏನಾಗುತ್ತೆ, ದೇರ್ ಈಸ್ ನೋ ಎಂಟ್ರಿ ಆಫ್ ಸ್ಪರ್ಮ್ಸ್ ಡ್ಯೂರಿಂಗ್ ದ ಸೆಕ್ಷುವಲ್ ಆ್ಯಕ್ಟ್ ಇನ್ ಟು ದ ಯುಟರಸ್ ಆಫ್ ದ ಫೀಮೇಲ್. ಅಂದರೆ ವೆಜೈನಾ ಮುಖಾಂತರ ಸೆಕ್ಷುವಲ್ ಆ್ಯಕ್ಟ್ ಆದರೂ ಕೂಡ ಏನಾಗಲ್ಲ, ಸ್ಪರ್ಮ್ಸ್ ಫೀಮೇಲ್ ಬಾಡಿನಲ್ಲಿ ಎಂಟರ್ ಆಗೋದಿಲ್ಲ. ಸೊ ದೆರ್ ಇಸ್ ಅ ಬ್ಯಾರಿಯರ್ ಫಾರ್ ದ ಸ್ಪರ್ಮ್ಸ್ ಟು ಎಂಟರ್ ಇನ್ ಟು ದ ವೆಜೈನಾ. ಸೊ ಈ ಒಂದು ಮೆಥಡಿಂದ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ಅವಾಯ್ಡ್ ಮಾಡಬಹುದು. ಸೊ ಪ್ಲೀಸ್ ನೋಟ್, ನಾಟ್ ಆಲ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ವಿಲ್ ಅವಾಯ್ಡ್ STDs. ಎಲ್ಲ ಕಾಂಟ್ರಾಸೆಪ್ಟಿವ್ ಮೆಥಡ್ಸಿಂದ ಕೂಡ STDsನ್ನು ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್, ಸೊ ಕಾಲ್ಡ್ ಯೂಸಿಂಗ್ ದ ಕಾಂಡೋಮ್ಸ್ ಫಾರ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ಒಂದು ಮೆಥಡನ್ನು ಫಾಲೋ ಮಾಡೋದ್ರಿಂದ ವಿ ಕ್ಯಾನ್ ಅವಾಯ್ಡ್ ದ STDs, ದಟ್ ಈಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಆ್ಯಂಡ್ ಇಟ್ ಆಲ್ಸೋ ಅವಾಯ್ಡ್ಸ್ ದ ಪ್ರೆಗ್ನೆನ್ಸಿ. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಕಾಂಡೋಮ್ಸನ್ನು ಯೂಸ್ ಮಾಡ್ತಾರೆ, ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸನ್ನು. ಸೊ ಇನ್ನು ಸೆಕೆಂಡ್ ಟೈಪ್ ಆಫ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ ಈಸ್ ದ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ, ಓರಲ್ ಅಂದರೆ ಏನು, ವಿ ಆರ್ ಟೇಕಿಂಗ್ ಸಮಥಿಂಗ್ ಥ್ರೂ ದ ಮೌತ್. ಓರಲ್ ಕ್ಯಾವಿಟಿ, ವಿ ಸೇ ಮೌತ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ದ ಫೀಮೇಲ್ಸ್ ವಿಲ್ ಟೇಕ್ ದ ಮೆಡಿಸಿನ್ ವಿಚ್ ವಿ ಕಾಲ್ ಇಟ್ ಆಸ್ ಪಿಲ್ಸ್. ಸೊ ಫೀಮೇಲ್ ವಿಲ್ ಟೇಕ್ ದ ಪಿಲ್ಸ್ ಟು ಅವಾಯ್ಡ್ ದ ಓವ್ಯುಲೇಷನ್. ಓವ್ಯುಲೇಷನ್ ಆದರೆ ಏನಾಗುತ್ತೆ, ಎವ್ರಿ ಮಂತ್ 1 ಮೆಚ್ಯೂರ್ಡ್ ಎಗ್ ರಿಲೀಸ್ ಆಗುತ್ತೆ. ಸೊ ಮೆಚ್ಯೂರ್ಡ್ ಎಗ್ ರಿಲೀಸ್ ಆದಾಗ
ಸೊ ಸೆಕ್ಷುವಲ್ ಆ್ಯಕ್ಟ್ ಆದರೆ ಏನಾಗುತ್ತೆ, ದೇರ್ ಈಸ್ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಓರಲ್ ಪಿಲ್ಸನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಫೀಮೇಲ್ಸ್ ಕ್ಯಾನ್ ಅವಾಯ್ಡ್ ದ ಓವ್ಯುಲೇಷನ್ ಪ್ರಾಸೆಸ್ ಸೊ ದ್ಯಾಟ್ ಮೆಚ್ಯೂರ್ಡ್ ಎಗ್ ವಿಲ್ ನಾಟ್ ಬಿ ರಿಲೀಸ್ಡ್. ಸೊ ಈ ಒಂದು ಪ್ರಾಸೆಸ್ಸಿಂದ ಫೀಮೇಲ್ ಕ್ಯಾನ್ ಅವಾಯ್ಡ್ ದ ಪ್ರೆಗ್ನೆನ್ಸಿ, ಬಟ್ ದಿಸ್ ಪ್ರಾಸೆಸ್ ವಿಲ್ ನಾಟ್ ಅವಾಯ್ಡ್ ದ ಟ್ರಾನ್ಸ್ಫರ್ ಆಫ್ STDs, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದ್ದರೆ, ಅಥವಾ ಅಂದರೆ ಈಗ ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇದ್ದಾಗ ಏನಾಗುತ್ತೆ, ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಫಾಲೋ ಮಾಡ್ತಿದ್ರೂ ಕೂಡ ಆ ವುಮೆನ್ಗೆ she is having more chances of getting the sexually transmitted diseases because she is taking the pills. ಅವಳು oral pills ನ ತಗೊಳ್ತಾ ಇರೋದು only to avoid the pregnancy, but the sperms are been entering into her uterus ಒಳಗಡೆ sperms ಹೋಗ್ತಾ ಇರೋದ್ರಿಂದ ಏನಾಗುತ್ತೆ, we cannot avoid the sexually transmitted diseases. This is the second contraceptive method. And the third contraceptive method is surgical method. ಸೊ ಈ ಸರ್ಜಿಕಲ್ ಮೆಥಡ್ ಅನ್ನೋದು ಇಟ್ ವಿಲ್ ಅಪ್ಲೈ ಫಾರ್ ಬೋತ್ ದ ಮೇಲ್ ಆಸ್ ವೆಲ್ ಆಸ್ ದ ಫೀಮೇಲ್. ಸೊ ಮೇಲಲ್ಲಿ ಏನು ಮಾಡ್ತಾರೆ, ಅ ಸ್ಮಾಲ್ ಪೋರ್ಷನ್ ಆಫ್ ವ್ಯಾಸ್ ಡಿಫರೆನ್ಸ್ ವಿಲ್ ಬಿ ರಿಮೂವ್ಡ್. ಓಕೆ, ವ್ಯಾಸ್ ಡಿಫರೆನ್ಸ್ ಎಲ್ಲಿರುತ್ತೆ, ಇಟ್ ಈಸ್ ಜಸ್ಟ್ ಅಬೌವ್ ದ ಟೆಸ್ಟಿಕಲ್ಸ್. ಸೊ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಹೇಳುವಾಗ ನಾನು ನಿಮಗೆ ಹೇಳಿದ್ದೆ, ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದಟ್ ವಿಡಿಯೋ. ಸೊ ವ್ಯಾಸ್ ಡಿಫರೆನ್ಸ್ ಇಸ್ ಅ ಪಾರ್ಟ್ ವೇರ್ ಇಟ್ ವಿಲ್ ಮೇಕ್ ದ ಸ್ಪರ್ಮ್ಸ್ ಟು ಪಾಸ್. ಸ್ಪರ್ಮ್ಸ್ನ ಪಾಸ್ ಮಾಡುವಂಥ ಒಂದು ಪಾರ್ಟ್ ವ್ಯಾಸ್ ಡಿಫರೆನ್ಸ್. ಸೊ ಆ ವ್ಯಾಸ್ ಡಿಫರೆನ್ಸನ್ನು ಏನು ಮಾಡ್ತಾರೆ, ದೇ ವಿಲ್ ರಿಮೂವ್ ಅ ಸ್ಮಾಲ್ ಪೋರ್ಷನ್ ಆಫ್ ವ್ಯಾಸ್ ಡಿಫರೆನ್ಸ್ ಆರ್ ದೇ ವಿಲ್ ಸರ್ಜಿಕಲಿ ಆಪರೇಟ್ ದ ವ್ಯಾಸ್ ಡಿಫರೆನ್ಸ್. ಸೊ ಈ ಒಂದು ಪ್ರಾಸೆಸ್ಸನ್ನು ವಿ ಕಾಲ್ ಇಟ್ ಆಸ್ ವೆಸೆಕ್ಟಮಿ. ತುಂಬ ಸಿಂಪಲ್, ವ್ಯಾಸ್ ಡಿಫರೆನ್ಸ್ ವೆಸೆಕ್ಟಮಿ ಇನ್ ಮೇಲ್. ವ್ಯಾಸ್ ಡಿಫರೆನ್ಸ್ ಎಲ್ಲಿರುತ್ತೆ, ಮೇಲಲ್ಲಿರುತ್ತೆ. ಸೊ ಸರ್ಜಿಕಲ್ ಮೆಥಡ್ ಇಸ್ ವೆಸೆಕ್ಟಮಿ. ಸೊ ಇನ್ ದ ಕೇಸ್ ಆಫ್ ಫೀಮೇಲಲ್ಲಿ ಟ್ಯೂಬೆಕ್ಟಮಿ. ಯಾಕೆ ಟ್ಯೂಬೆಕ್ಟಮಿ, ಅಲ್ಲಿ ಫೆಲಪಿಯನ್ ಟ್ಯೂಬ್ ಇದೆ. ಸೊ ಇನ್ ದ ಕೇಸ್ ಆಫ್ ಫೀಮೇಲ್ ಏನು ಮಾಡ್ತಾರೆ ಅಂದರೆ, ಅ ಸ್ಮಾಲ್ ಪೋರ್ಷನ್ ಆಫ್ ಫೆಲಪಿಯನ್ ಟ್ಯೂಬ್ ಈಸ್ ರಿಮೂವ್ಡ್. ಸೊ ದಿಸ್ ಸರ್ಜಿಕಲ್ ಪ್ರಾಸೆಸ್ ವಿ ಕಾಲ್ ಇಟ್ as ಟ್ಯೂಬೆಕ್ಟಮಿ. ಸೊ ಫೆಲಪಿಯನ್ ಟ್ಯೂಬ್, ಟ್ಯೂಬೆಕ್ಟಮಿ, ಫೀಮೇಲ್. ವ್ಯಾಸ್ ಡಿಫರೆನ್ಸ್, ವೆಸೆಕ್ಟಮಿ, ಮೇಲ್. ಸೊ ಸರ್ಜಿಕಲ್ ಮೆಥಡ್ ಈಸ್ ಆಲ್ಸೋ ಎ ಪ್ರೋಸೆಸ್. ಸೊ ಸರ್ಜಿಕಲ್ ಮೆಥಡ್ ಈಸ್ ಆಲ್ಸೋ ಎ ಕಾಂಟ್ರಾಸೆಪ್ಟಿವ್ ಮೆಥಡ್. ಏನಕ್ಕೋಸ್ಕರ, ಟು ಅವಾಯ್ಡ್ ದ ಪ್ರೆಗ್ನೆನ್ಸಿ. ಬಟ್ ಇಲ್ಲೂ ಕೂಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. Only with the help of barrier method sexually transmitted diseases can be avoided. ಸೊ ಇನ್ನು ಲಾಸ್ಟ್ ಬಂದು IUCD ಅಂತ ಇದೆ, ಇಂಟ್ರಾಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್. ಸೊ ಈ ಇಂಟ್ರಾಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅನ್ನೋ ಒಂದು ಮೆಥಡನ್ನ ಇಟ್ ವಿಲ್ ಬಿ ಫಾಲೋಡ್ ಬೈ ದ ಫೀಮೇಲ್ಸ್. ಸೊ ಏನು ಮಾಡ್ತಾರೆ, ಸೊ ಇಂಟ್ರಾಯುಟರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಬಂದು ಕಾಪರ್ ಟಿ. ಸೊ ಈ ಕಾಪರ್ ಟೀನ ಏನು ಮಾಡ್ತಾರೆ, ಫೀಮೇಲ್ನ ಒಂದು ಫೆಲಪಿಯನ್ ಟ್ಯೂಬ್ ಕಡೆಗೆ ಇನ್ಸರ್ಟ್ ಮಾಡ್ತಾರೆ. ಸೊ ದಟ್ ಏನಾಗುತ್ತೆ, ಸ್ಪರ್ಮ್ಸ್ ಎಂಟರ್ ಆದರೂ ಕೂಡ ಒಂದು ವೆಜೈನಾದಲ್ಲಿ ಯುಟರಸ್ಗೆ ಎಂಟರ್ ಆದರೂ ಕೂಡ ಏನಾಗುತ್ತೆ, ಫೆಲಪಿಯನ್ ಟ್ಯೂಬ್ಗೆ ಎಂಟರ್ ಆಗೋದಿಲ್ಲ. ಸೊ ಆ ರೀತಿ ಬ್ಲಾಕ್ ಮಾಡ್ತಾರೆ ಬೈ ಯೂಸಿಂಗ್ ದ ಟಿ ಶೇಪ್ಡ್ ಕಾಪರ್ ಮೆಟಲ್. ಸೊ ವಿ ಕಾಲ್ ಇಟ್ ಎಸ್ ಕಾಪರ್ ಟಿ. ಅಂಡರ್ಸ್ಟ್ಯಾಂಡ್, ಕಾಪರ್ ಟಿ ಈಸ್ ದ intrauterine contraceptive device. So these are some of the contraceptive devices which are followed to avoid the pregnancy. But to avoid STD and the sexually transmitted disease, only the barrier method, that too by using the condoms, they can avoid the sexually transmitted diseases. So idalde nimma exam alli what are the different ways that you can follow to avoid the sexually transmitted diseases anta kelbodu. So ee ಒಂದು ಕಾನ್ಸೆಪ್ಟ್ ಗೆ sexually transmitted diseases sexual act ಮುಖಾಂತರನೇ ಆಗಬೇಕು ಅಂತ ಇಲ್ಲ. So there are some other ways that STDs will be transferred from one person to another. So ಯಾವುದೆಲ್ಲ ಅಂತ ನೋಡೋದಾದರೆ, ಫಸ್ಟ್ಲಿ ಬೈ ಯೂಸಿಂಗ್ ದ ರೇಸರ್ಸ್. ಸೊ ಈಗ ಯಾರಿಗೋ ಒಂದು ವ್ಯಕ್ತಿಗೆ ರೇಸರ್ನ ಯೂಸ್ ಮಾಡಿದ್ದು ಅವನ ಒಂದು ಬ್ಲಡ್ ಸ್ಯಾಂಪಲ್ ಇನ್ನೊಬ್ಬ ವ್ಯಕ್ತಿ ಅದೇ ರೇಸರ್ನ ಯೂಸ್ ಮಾಡುವಾಗ ಅವನ ಒಂದು ಬ್ಲಡ್ಗೆ ಕಾಂಟ್ಯಾಕ್ಟ್ಗೆ ಬಂದಾಗ ಏನಾಗುತ್ತೆ, ಸೊ the infected person's blood's virus will enter into the healthy person body. ಸೊ ಆಗಲೂ ಕೂಡ ಏನಾಗುತ್ತೆ, there is chances of STD. ಇನ್ನು ಯೂಸಿಂಗ್ ದ ಸಿರಿಂಜಸ್. ಸೊ ನೀವೆಲ್ಲ ಹಾಸ್ಪಿಟಲಲ್ಲಿ ನೋಡ್ಬೋದು, ಒಬ್ಬರಿಗೆ ಯೂಸ್ ಮಾಡಿದಂಥ ಸಿರಿಂಜನ್ನ ಇನ್ನೊಬ್ಬರಿಗೆ ಯೂಸ್ ಮಾಡೋದಿಲ್ಲ. ದಟ್ ಈಸ್ ಬಿಕಾಸ್ ಸೊ ಸಿರಿಂಜನ್ನ ಏನು ಮಾಡ್ತಾರೆ, ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದ್ರಿಂದ ಬ್ಲಡ್ ಸೆಲ್ಸ್ಗೆ ಕಾಂಟ್ಯಾಕ್ಟ್ ಬಂದಿರುತ್ತೆ. ಸೊ ಅದೇ ಸಿರಿಂಜನ್ನ ವಿ ಕೆನಾಟ್ ಯೂಸ್ ಫಾರ್ ಅನದರ್ ಬಿಕಾಸ್ ವಿ ಡೋಂಟ್ ನೋ ಯಾರು ಇನ್ಫೆಕ್ಟೆಡ್ ಆಗಿದ್ದಾರೆ ಯಾರು ಇನ್ಫೆಕ್ಟೆಡ್ ಆಗಿಲ್ಲ ಅಂತ ವಿ ಕೆನಾಟ್ easily judge. So we have to avoid using the used syringes, we have to avoid using the razors and blood transfusion ಇಂದ ಕೂಡ. ಸೊ ಈಗ ನಾವು ಬ್ಲಡ್ನ ಯಾರಿಂದನೂ ಪಡ್ಕೊಳ್ತಿದ್ರೆ, ಬ್ಲಡ್ ಲಾಸ್ ಆಗಿ ಬ್ಲಡ್ನ ಪಡ್ಕೊಳ್ತಿದ್ರೆ, we have to make sure that the person is not infected by STD. ಅವನಿಗೆ STD ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರಬಾರ್ದು.
ಒಂದು ವೇಳೆ ಅವನ ಬಾಡಿನಲ್ಲಿ ಎಸ್ ಟಿ ಡಿ ಇದ್ದು ಆ ಒಂದು ಬ್ಲಡ್ಡನ್ನು ನೀವು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡಾಗ ನಿಮ್ಮ ಒಂದು ಬಾಡಿಗೆ ಯು ವಿಲ್ ಆಲ್ಸೋ ವಿಲ್ ಬಿ ಅಫೆಕ್ಟೆಡ್ ಬೈ ದ ಸೇಮ್ ಡಿಸೀಸ್. ಓಕೆ, ಸೊ ಆ್ಯಂಡ್ ಆಲ್ಸೋ ಸ್ಟಾಪ್ ಅವಾಯ್ಡ್ and also we have to avoid having the sexual contact with many people. So all these are the ways that we can avoid the sexually transmitted diseases. ಒಂದು syringes ಇಂದ, razors ಇಂದ, blood transfusion ಇಂದ, and having sexual contact with more than 2. ಅಂಡರ್ಸ್ಟ್ಯಾಂಡ್? ಸೊ ಇದೆಲ್ಲ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಸೊ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸಲ್ಲಿ 2 ಟೈಪ್ ಇದೆ. ಒಂದು ಬ್ಯಾಕ್ಟೀರಿಯಾಯಿಂದ ಒಂದು ಬ್ಯಾಕ್ಟೀರಿಯಾಯಿಂದ ಸ್ಪ್ರೆಡ್ ಆಗುವಂಥ ಎಸ್ ಟಿ ಡಿ, ಇನ್ನೊಂದು ವೈರಸ್ಸಿಂದ ಸ್ಪ್ರೆಡ್ ಆಗುವಂಥ ಒಂದು ಎಸ್ ಟಿ ಡಿ. ಸೊ ನಾವು ಏಡ್ಸ್ ಅಂತ ಏನು ಹೇಳ್ತೀವಿ, ದಿಸ್ ಈಸ್ ಕಾಸ್ಡ್ ಬಿಕಾಸ್ ಆಫ್ ದ HIV. ವಿ ಕಾಲ್ ಇಟ್ ಅಸ್ ಹ್ಯೂಮನ್ ಇಮ್ಯುನೋ ವೈರಸ್. ಹ್ಯೂಮನ್ ಇಮ್ಯುನೋ ವೈರಸ್ ಈಸ್ ಕಾಲ್ಡ್ ಆಸ್ HIV ವೈರಸ್. ಸೊ ಈ ವೈರಸ್ಸಿಂದ ಏಡ್ಸ್ ಬರುತ್ತೆ. ಇನ್ನೊಂದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬ್ಯಾಕ್ಟೀರಿಯಾಸಿಂದ ಕೂಡ ಸ್ಪ್ರೆಡ್ ಆಗುತ್ತೆ. ಇಟ್ ಈಸ್ ಗೊನೇರಿಯಾ ಆ್ಯಂಡ್ ಸಿಫಿಲಿಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಬ್ಯಾಕ್ಟೀರಿಯಾ ಎಸ್ ಟಿ ಡಿಸ್ ಕಾಸ್ ಥ್ರೂ ಬ್ಯಾಕ್ಟೀರಿಯಾ, ಎಸ್ ಟಿ ಡಿಸ್ ಕಾಸ್ ಥ್ರೂ ವೈರಸ್. ಸೊ ಬ್ಯಾಕ್ಟೀರಿಯಿಂದ ಸ್ಪ್ರೆಡ್ ಆಗುವಂಥದ್ದು ಗೊನೇರಿಯಾ ಆ್ಯಂಡ್ ದ ಸಿಫಿಲಿಸ್. ವೈರಸ್ಸಿಂದ ಸ್ಪ್ರೆಡ್ ಆಗೋದು HIV ಏಡ್ಸ್, ದಟ್ ಈಸ್ ಹ್ಯೂಮನ್ ಇಮ್ಯುನೋ ವೈರಸ್ ವಿಚ್ ಕಾಸಸ್ ದ ಏಡ್ಸ್. ಏಡ್ಸ್ನ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು. ಇಟ್ ಈಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಂಡರ್ಸ್ಟ್ಯಾಂಡ್? ಸೊ ಈ ಒಂದು ಫೈಲನ್ನು ಮತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡ್ತೀನಿ. ಯು ಕ್ಯಾನ್ ಗೋ ಥ್ರೂ ಆಲ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ವಿಚ್ ಐ ಹ್ಯಾವ್ ಬೀನ್ ಎಕ್ಸ್ಪ್ಲೇನ್ಡ್. ಸೊ ಈಗ ಕೇಳಿಸ್ಕೊಂಡಿದ್ದೀರಾ, ಮತ್ತೆ ನೀವು ಓದಿದ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಥ ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಆಗಿದೆ ಅಂತ ಐ ಫೀಲ್. So if you feel this video is useful, kindly press the like button and share maximum with your friends, and thank you so much for watching this video. So next revision class nalli mattondu hosa lesson anna shuru ಮಾಡ್ತೀನಿ.